ಕೋಟೆ ಹಾಕಿದ್ರೆ 10 ಕೋಟೆ 50 ಕೋಟಿ ದುಡಿತಾರೆ. ಅದರಲ್ಲಿ ಸರಿಯಾಗಿ ಜವಾಬ್ದಾರಿಯಿಂದ ಗಣಿಗಾರಿಕೆ ಮಾಡ್ರಿ ಅಂದ್ರೆ ಅದು ಮಾಡಲ್ಲ. ಹಾಗಾಗಿನೇ ಅವಾಗೆಲ್ಲ ಹಿರೇಮಠರು ಸಂತೋಷ್ ಹೆಗಡೆ ಅವರ ವರದಿ ಆಧಾರದ ಮೇಲೆ ಹೋರಾಟ ಮಾಡಿದ್ರು. ಅಕ್ರಮ ಗಣಿಗಾರಿಕೆ ನಡೀತಾ ಇತ್ತು, ಅದೆಲ್ಲ ನಿಲ್ತು. ಒಂದು ಲಾರಿಗೆ ಲೈಸೆನ್ಸ್ ತಗೊಂಡು 10 ಲಾರಿ ಓಡಿಸ್ತಾ ಇದ್ರು ಇಲ್ಲಿಂದ ಬೇಳೆಕೇರಿ ತನಕ. ಗೊತ್ತಿರೋ ವಿಷಯ. ಹಾಗೆಲ್ಲ ಅಕ್ರಮಗಳು ಜಾಸ್ತಿಯಾಗಿ ಊರೂರಲ್ಲಿ ಕೊಂಡ್ರು ಎಲ್ಲೆಲ್ಲೋ ಅದೇನೋ ಬೆಳಗ್ಗೆ ತಿಂಡಿ ಬಳ್ಳಾರಿ ತಿಂಡಿ ತಿಂದ್ಕೊಂಡು ಮಧ್ಯಾಹ್ನ ಶೇವಿಂಗು ಕಟ್ಟಿಂಗು ಬೆಂಗಳೂರಿಗೆ ಹೋಗ್ತಾ ಇದ್ರು ಹೆಲಿಕಾಪ್ಟರ್ ಅಂತ ಹುಚ್ಚಾಟಗಳು ತಿಕ್ಲಾಟಗಳೆಲ್ಲ ನಾವು ನೋಡೋದು. ಆವಾಗ ಸುಪ್ರೀಂ ಕೋರ್ಟ್ ಏನೋ ಮಾಡಿ 10% ದುಡ್ಡು ಗಣಿಯಿಂದ ಬರೋ ದುಡ್ಡಲ್ಲಿ 10% ದುಡ್ಡು ಹೆಚ್ಚಿಡಬೇಕು ಅಂತ ಆಯ್ತು. ಇವಾಗ 30,000 ಕೋಟಿ ಆಗಿದೆ. ಆ ದುಡ್ಡನ್ನ ಅಲ್ಲಿ ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತುಮಕೂರು, ಆಮೇಲೆ ಹೊಸದುರ್ಗ, ಹೊಳಲ್ಕೆರೆ, ಚಿತ್ರದುರ್ಗ, ನಿಮ್ಮ ಬಳ್ಳಾರಿ, ಸಂಡೂರು ಏನ್ ಮಾಡ್ಬೇಕೀಗ? ಯಾಕೆ ನೀವೇನ್ ಮಾಡಿದೀರ? ನಿಮ್ಗೆ ಬಸ್ ಹಾಕ್ಬೇಕು. ಏನ್ ಓಟ್ನಾ? ನಿಮ್ಮ ಅಪ್ಪ ಅಮ್ಮ ಹಾಕಿರೋ ಓಟೇ ಸಾಕು. ನೀವೇನು ಹಾಕ್ತಿರ ಓಟು? ನಿಮ್ಮ ಅಪ್ಪ ಅಮ್ಮ, ನಿಮ್ಮ ತಾತ, ಅಜ್ಜ ಅಜ್ಜಿ, ಅಣ್ಣ ತಮ್ಮಂದ್ರೆಲ್ಲ ಸರಿಯಾಗಿ ಓಟ್ ಹಾಕಿದಿದ್ರೆ ನೀವು ನಿಮ್ ಪರಿಸ್ಥಿತಿ ಹಿಂಗಿರ್ತಿತ್ತೇನಮ್ಮ? ಮತ್ತೆ ಅದೇ ತಾನೇ ಸಮಸ್ಯೆ ಆಗಿರೋದು. ಆಮೇಲೆ ಬಡವರು ಬಡತನ ನಿವಾರಣೆಗೆ ಏನ್ ಮಾಡ್ಬೇಕು? ಬಡತನ ನಿವಾರಣೆಗೆ ಏನ್ ಮಾಡ್ಬೇಕು ಹೇಳ್ರಿ? ಬಡವ್ರನ್ನ ಕೊಂದಾಕ್ಬಿಡ್ಬೇಕು ಅಲ್ವಾ? ಅದಕ್ಕೆ ನಿಮ್ಮನ್ನೆಲ್ಲ ಸಾಯ್ಸಾಕ್ಬಿಟ್ರೆ ದೇಶದಲ್ಲಿ ಬಡತನನೇ ಇರಲ್ವಲ್ಲ. ಮತ್ತೆ ಬಡತನ ನಿವಾರಣೆ ಅನ್ನೋದು ಸರ್ಕಾರ ಇವಾಗ ಅದೇ ಮಾಡ್ತಾ ಇರೋದು. ನಿಮ್ಗೆಲ್ಲ ಒಳ್ಳೆ ಶಾಲೆ, ಒಳ್ಳೆ ಆಸ್ಪತ್ರೆ, ಬಸ್ಸಿನ ವ್ಯವಸ್ಥೆ, ನಿಮ್ಗೊಂದು ಉದ್ಯೋಗ ಇವೆಲ್ಲ ಕೊಟ್ರೆ ಬಡತನ ಕಡಿಮೆ ಆಗುತ್ತಾ ಇಲ್ವಾ? ನೀವೆಲ್ಲ ಒಂದು ಗೌರವದಿಂದ ಘನತೆಯಿಂದ ಬದುಕೋ ಜೀವನ ಬರುತ್ತಾ ಇಲ್ವಾ ಅಂತ ಯೋಜನೆ ಇವತ್ತು ಗೌರ್ಮೆಂಟ್ ತರ್ತಾ ಇದೆಯಾ? ತರ್ತಾ ಇಲ್ಲ. ಅದಕ್ಕೆ ಇವಾಗ ಬಡತನ ನಿವಾರಣೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅಲ್ಲಮ್ಮ, ಒಳ್ಳೆ ಸ್ಕೂಲ್ ಇಲ್ಲ, ಒಳ್ಳೆ ಕಾಲೇಜ್ ಇಲ್ಲ. ಓದಂತ ಮಕ್ಕಳಿಗೆ 3 ಲಕ್ಷ ಗೌರ್ಮೆಂಟ್ ಜಾಬ್ಸ್ ಇವತ್ತು ಖಾಲಿವೆ ನಮ್ಮ ರಾಜ್ಯದಲ್ಲಿ. ನಿಮ್ಮ ಅಕ್ಕ ತಂಗಿರ ಅಕ್ಕ ಅಣ್ಣಂದ್ರೆ ಯಾರು ಇದಾರಾ? ಡಿಗ್ರಿ ಮಾಡ್ಕೊಂಡಿರೋರು. ಇವತ್ತು ಗೌರ್ಮೆಂಟ್ ಜಾಬ್ಸ್ ಅವರು ಓದ್ಕೊಂಡಿರೋರಿಗೆ ಗೌರ್ಮೆಂಟ್ ಜಾಬ್ ಆಗ್ಬೇಕು ಅನ್ನೋಂಗಿದ್ರೆ ಗೌರ್ಮೆಂಟ್ ಅವರು ಖಾಲಿ ಇಟ್ಕೊಂಡಿದ್ದಾರೆ, ಅದನ್ನ ತುಂಬ್ತಾ ಇಲ್ಲ. ಮತ್ತೆ ಅವ್ರು ಕೆಲಸ ಕೊಡೋರು ಯಾರು ಇಲ್ಲ ಗೌರ್ಮೆಂಟ್ ಇಲ್ವಲ್ಲ ಅಲ್ಲಿ. ಹಾಗಾಗಿ ಇವತ್ತು ಇವೆಲ್ಲ ಸಮಸ್ಯೆಗಳಿದೆ, ಅದನ್ನೇ ಬಗೆಹರಿಸ್ಬೇಕು. ಇವತ್ತು ನಿಮ್ದು ಸಂಡೂರು ತಾಲೂಕು ಅಲ್ವಾ? ಇದು ತುಂಬಾ ನಮ್ಮ ರಾಜ್ಯದಲ್ಲೇ ಶ್ರೀಮಂತವಾದ ತಾಲೂಕು ಇದು ಕಬ್ಬಿಣದ ವಿಚಾರಕ್ಕೆ. ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯ್ ಬಡ್ಕೊಂಡಂಗೆ ಅಂತ. ನಿಮ್ ಕೆಲ್ಸ ಬಾಯ್ ಬಡ್ಕೊಂಡಂಗೆ ಅಂತ ಅಂದ್ರೆ ಆ ತರದ ಬದುಕು ಅಂತ. ಊರಲ್ಲಿ ದೊಡ್ಡ ಮನುಷ್ಯರು ಗಣಿಗಾರಿಕೆ ಮಾಡೋರೆಲ್ಲ ಶ್ರೀಮಂತರು, ಊರಿನ ಜನ ಭಿಕಾರಿಗಳು. ನಮ್ಮ ರಾಜಕಾರಣಿಗಳೆಲ್ಲ ಏನು 5 ಬೆರಳಿಗೆ 5 ಉಂಗುರ ಹಾಕೊಂಡು ಕುತ್ತಿಗೆಗೆ ಚಿನ್ನದ ಸರ, ನಾಯಿ ಸರ ತರದಂತೆ ಆ ತರ ಚಿನ್ನದ ಸರ ಹಾಕೊಂಡು ಬರ್ತಾರೆ. ಅವೆಲ್ಲ ಬದಲಾಗಬೇಕು. ನೋಡು ಪಾಪ ಹೆಣ್ಮಗಳದು ಅವ್ರದೆಲ್ಲ ಅದು ನಾಯಿ ಚೈನ್ ಇದ್ದಂಗೆ ಇರುತ್ತೆ, ಆ ತರ ಹಾಕೊಂಡು ಬರ್ತಾರೆ. ಹಾಗಾಗಿ ಅವರೆಲ್ಲ ಶ್ರೀಮಂತರಾಗಿದ್ರೆ ನಿಮ್ಮ ಮನೆಗೆ ಇಟ್ಟಿದ್ದಾರೆ. ಅದಕ್ಕೆ 30,000 ಕೋಟಿ ರೂಪಾಯಿ SR ಹಿರೇಮಠ ಅಂತ ಹೆಸರು ಕೇಳಿದ್ದೀರಾ? ಇಲ್ಲೆಲ್ಲ ಬಂದು ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿ ನಿಮ್ಮ ಅಪ್ಪ ತಾತ ಮುತ್ತಾತಂದೆಲ್ಲ ಕೇಳ್ರಿ. SR ಹಿರೇಮಠ ಅಂತ ಇವತ್ತಿಲ್ಲ ಸಂಡೂರಲ್ಲಿದ್ದಾರೆ, ಈಗ ಹೊಸಪೇಟೆಗೆ ಹೋಗಿದ್ದಾರೆ. ಬಂದಿದ್ರು 81 ವರ್ಷ ಅವ್ರಿಗೆ. ಅಮೆರಿಕದಲ್ಲಿ 10 ವರ್ಷ ಇದ್ದವರು. ಅಲ್ಲಿಂದ ಬಂದು ಜನಾರ್ದನ್ ರೆಡ್ಡಿ ಅವ್ರನ್ನೆಲ್ಲ ಜೈಲ್ಗೆ ಹಾಕಿಸಿದಂಥವ್ರು, ಹೋರಾಟ ಮಾಡಿ ಮೋಸ ಮಾಡ್ತಿದ್ದಂಥವ್ರನ್ನೆಲ್ಲ ನಿಲ್ಲಿಸಿ ಇವಾಗ ಅವ್ರು ಹೋರಾಟದ ಕಾರಣಕ್ಕೆ 30,000 ಕೋಟಿ ಇದೆ. ಈಗ ಅದನ್ನೇ ಇವ್ರಿಗೆಲ್ಲ ನಿಮ್ಮೂರಿನ ಹಿರಿಯರಿಗೆಲ್ಲ ಹೇಳ್ತಿದ್ವಿ, ಇಲ್ಲಿ ಬಸ್ ಹಾಕೋದಿಕ್ಕೆ, ಸ್ಕೂಲ್ ಮಾಡೋಕ್ಕೆ, ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡೋದಿಕ್ಕೆ, ಸಂಡೂರಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡೋದಿಕ್ಕೆ, ನಿಮಗೆ ಉದ್ಯೋಗಕ್ಕೆ ಸ್ವಲ್ಪ ಅರ್ಧಂಬರ್ಧ ಇನ್ನೂ ಜಾಸ್ತಿ 10th ಆಗಿ ಮುಂದಕ್ಕೆ ಯಾವುದೋ ಕಾರಣಕ್ಕಾಗಿ ಓದಕ್ಕಾಗದೇ ಇರೋಂಥವ್ರಿಗೆ ಒಂದು ಗಾರ್ಮೆಂಟ್ಸ್ ಥರದ ಫ್ಯಾಕ್ಟ್ರಿಗಳು ಹಾಕೋದಿಕ್ಕೆ, ಈ ಥರದಕ್ಕೆಲ್ಲ ಖರ್ಚು ಮಾಡಬೇಕು ಅಂತ 30,000 ಕೋಟಿ ರೂಪಾಯಿ ದುಡ್ಡಿದೆ ಗೌರ್ಮೆಂಟಲ್ಲಿ. ಅದನ್ನ MLAಗಳು ಅಧಿಕಾರಿಗಳು ನಿಮ್ಮೂರಿಗೆ ತರ್ತಾ ಇಲ್ಲ. ಯಾಕೆಂದ್ರೆ ಅದ್ರಲ್ಲಿ ದುಡ್ಡು ಹೊಡೆಯೋಕ್ಕಾಗಲ್ಲ. ಇವು ಕಾಂಕ್ರೀಟ್ ಹಾಕಿದ್ರೆ ದುಡ್ಡು ಹೊಡಿಬೋದು, ಚರಂಡಿ ಮಾಡಿದ್ರೆ ದುಡ್ಡು ಹೊಡಿಬೋದು, ಸ್ಕೂಲ್ಗೆ ಬಸ್ ಹಾಕಿದ್ರೆ ದುಡ್ಡು ಹೊಡೆಯೋಕ್ಕಾಗುತ್ತೇನಕ್ಕ? ಆಗಲ್ವಲ್ಲ. ಹಾಗಾಗಿ ಬಡತನ ನಿರ್ಮೂಲನೆಗೆ ಏನ್ ಮಾಡ್ಬೇಕು? ಈ ತರ ಯಾರವರು ಹಂಗ್ ಮಾಡ್ತಿರೋರು? ನಮ್ಮ ಓಟಿಂದ ಗೆದ್ದವ್ರು. ಅವ್ರು ಹೆಂಗ್ ಓಟ್ ಕೇಳಕ್ ಬರ್ತಾರೆ ಇಲ್ಲಿ? ನನಗೆ ಗೊತ್ತಿಲ್ಲ ಅದು ನಿಮ್ ಭಾವನೆ ಹೆಂಗಿದೆಯೋ. ಇಲ್ಲಿ ಗೋರ್ಪಡೆ ಕುಟುಂಬದವರು ಇಲ್ಲಿ ರಾಜಕಾರಣ ಮಾಡ್ತಾ ಇದ್ರು. ಅವರು ಗೋರ್ಪಡೆ ಒಳ್ಳೆ ಸಂಭಾವಿತಿದ್ರು. ಅವ್ರ ಮಿಕ್ಕಿದ್ ಏನ್ ಮಾಡಿದ್ರು ಗೊತ್ತಿಲ್ಲ, ಒಂದು ಹೆಸರಿತ್ತು. ಅದೇ ತರಕ್ಕೆ ನಿಮ್ಮಂತ ಮಕ್ಕಳಿಗೆಲ್ಲ TCH ಮಾಡ್ಕೊಂಡವ್ರಿಗೆಲ್ಲ 25 ವರ್ಷದಿಂದ ಗೋವಿಂದೇಗೌಡರು ಅನ್ನೋರು 1,10,000 ಮೇಸ್ಟ್ಗಳನ್ನ ನೇಮಕ ಮಾಡ್ಕೊಂಡ್ರು. ₹1 ಲಂಚ ಇಲ್ಲದೆ. ನಮ್ಮ ಗೌರ್ಮೆಂಟಲ್ಲಿ ಇವತ್ತೆಲ್ಲ ನೀವೆಲ್ಲ ಹೈಸ್ಕೂಲಲ್ಲಿ
ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ನಿಮ್ಮ ಮೇಸ್ಟ್ರುಗಳೆಲ್ಲ 25 ವರ್ಷದಿಂದ ನೇಮಕ ಆದವರು. ₹1 ಲಂಚ ಇಲ್ಲ. ಇವತ್ತೊಂದು ಗೌರ್ಮೆಂಟ್ ಕೆಲಸ ತಗೋಬೇಕು ಅಂದ್ರೆ ಒಂದು SI ಆಗೋನು 2 ಕೋಟಿ ಕೊಡ್ಬೇಕು. ₹1 ಇಲ್ಲದೆ ಆಗ್ಬೇಕಾದ್ರು. ಆದ್ರೆ ಅಂತ ಅವತ್ತೆಲ್ಲ ನೇಮಕ ಏನ್ ಮಾಡಿದ್ರು, ಅವ್ರನ್ನೆಲ್ಲ ಜನ ಸೋಲ್ಸ್ಬಿಟ್ರು. ಇದೆಲ್ಲೋ ಗಣಿಗಾರಿಕೆ ದುಡ್ಡು ಹೊಡೆದವನು, ರಿಯಲ್ ಎಸ್ಟೇಟ್ ದುಡ್ಡು ಮಾಡಿದವನು ದುಡ್ಡು ತಂದ, ಎಂಡ ಹಂಚ್ದ, ಸಾರಾಯಿ ಕುಡಿಸ್ದ, ಮಾಂಸ ತಿನ್ನಿಸ್ದ, ಎಲ್ಲ ನಮ್ಮ ಮನೆಯವರೆಲ್ಲ ಕೆಲಸ ಮಾಡಿದವನಿಗೆ ಏನ್ ಕೊಟ್ರು? ಚಿಪ್ ಕೊಟ್ರು, ಚೆಂಪ್ ಕೊಟ್ರು. ಬೆಳಿಗ್ಗೆ ಸಂಡಾಸ್ ಗೆತ್ಕೊಂಡು ಹೋಗೋದಿಕ್ಕೆ ಅಲ್ವೇನಮ್ಮ? ಅದಕ್ಕೆ ಅವೆಲ್ಲ ಬದಲಾಗ್ಬೇಕು. ಏನ್ ನಿನ್ನ ಹೆಸರು? ಜ್ಯೋತಿ. ವೆರಿ ಗುಡ್ ಜ್ಯೋತಿ ಹೆಂಗ್ ಬೆಳಗ್ಬೇಕು. ನಿಮ್ಮಂತ ಹೆಣ್ಮಕ್ಳೆಲ್ಲ ಮುಂದಕ್ಕೆ ನಿಮ್ಮ ಭವಿಷ್ಯದ ಬಗ್ಗೆ ಮಾತಾಡೋಂಗಾಗ್ಬೇಕು. ನಿಮ್ಮೂರಲ್ಲಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಬರಬೇಕು. ಸಂಡೂರಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರಬೇಕು. ನಿಮ್ಮೂರಿಗೆ ವಿಶೇಷವಾಗಿ ನಿಮಗೇನೆ ಬಿಡೋದಿಕ್ಕೆ ಸಪರೇಟ್ ಬಸ್ ಬಿಡ್ಬೋದು. ಈ ತರ ಕುರಿ ತುಂಬ್ಕೊಂಡು ಹೋಗೋದು ಬೇಕಾಗಿಲ್ಲ. ನಿಮ್ಮೂರಲ್ಲಿ ಏನು ಹೈಟೆಕ್ ಸ್ಕೂಲ್ ಮಾಡ್ಬೋದು. ಗೌರ್ಮೆಂಟ್ ಅಷ್ಟು ದುಡ್ಡಿದೆ, ಆದ್ರೆ ಅವ್ರು ಮಾಡಲ್ಲ. ಯಾಕಂದ್ರೆ ಬಡವರಾಗೇ ಇದ್ರೆ ನಾವು ಎಲೆಕ್ಷನ್ ಟೈಮಲ್ಲಿ ಹೋಗಿ ಅವ್ರಿಗೆ ದುಡ್ಡು ಕೊಟ್ರೆ ನಮ್ಗೆ ಓಟ್ ಹಾಕ್ತಾರೆ. ಅವ್ರು ಶ್ರೀಮಂತರು ಆಗ್ಬಿಟ್ರೆ, ಚೆನ್ನಾಗಿ ಆಗ್ಬಿಟ್ರೆ ಕೊಡ್ತಾರಾ? ಅವ್ರೇನು ಒಂದು ಬಿರಿಯಾನಿಗೆ ಒಂದು ಬಾಟ್ಲಿಗೆ ಆಸೆ ಪಡ್ತಾರ? ಅವಾಗ ಯಾವಾಗ ಆಸೆ ಪಡ್ತಾರೆ? ಇಲ್ಲ ಅಂದಾಗ. ಯಾವಾಗ ಇಲ್ಲ ಅಂದಾಗ ಆಗುತ್ತೆ? ನೀವು ಬಡವರಾಗೇ ಇದ್ದಾಗ, ನಿಮ್ಮ ಮನೆಯವರೆಲ್ಲ. ಅದಕ್ಕೆ ಇವೆಲ್ಲ ಮೋಸ ಆಗ್ತಾ ಇದೆ. ಅದನ್ನೆಲ್ಲ ಬದಲಾಯಿಸಿ ಅಂತ ಹೇಳೋದಕ್ಕೆ ನಿಮ್ಮ ಮನೇಲಿ ಹೋಗ್ಬಿಟ್ಟು ನಾವು ಮಾತಾಡ್ತೀವಿ. ನಮ್ಮ ಚಂದ್ರಶೇಖರ್ ಸಂಡೂರ್ ಅವ್ರು ಏನಪ್ಪ ಸರ್ ಇಲ್ಲಿ ಹೋಗಿ ಮಾತಾಡಿ. ತರ ಇದೆಲ್ಲ ಆಗಿದೆಯಲ್ಲ ಲೈವ್ ತೋರಿಸಿ. ಇವ್ರನ್ನ ಹೆಣ್ಮಕ್ಳಿಗೆ ಅದೆಲ್ಲ ಕಷ್ಟ ಆಗ್ತಾ ಇದೆ. ಒಂದು ಸಪ್ರೇಟ್ ಇವರಿಗೆ ಆ ಟೈಮಲ್ಲಿ ಬಸ್ ಹಾಕೋದಕ್ಕೆ ನಾವು ವ್ಯವಸ್ಥೆ ಕೇಳ್ರಿ. ಅದ್ರ ಜೊತೆಗೆ 26ನೇ ತಾರೀಕು 16ನೇ ತಾರೀಕು ಆಗಸ್ಟ್ 15 ಏನ್ ದಿವಸ? ಸ್ವಾತಂತ್ರ್ಯ ದಿನಾಚರಣೆ. ಅದ್ರ ಮಾರನೇ ದಿವಸ 16ನೇ ತಾರೀಕು ಬಳ್ಳಾರಿನಲ್ಲಿ, ನಿಮ್ಮೂರಿಂದ ಅಲ್ಲ, ಅಲ್ಲಿ ತುಮಕೂರು, ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ಗುಬ್ಬಿ, ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ, ಹೊಳಲ್ಕೆರೆ, ಚಿತ್ರದುರ್ಗ ತಾಲೂಕು, ಹೊಸಪೇಟೆ, ಸಂಡೂರು, ಬಳ್ಳಾರಿಯಿಂದ ಎಲ್ಲ ಜನ ಬಳ್ಳಾರಿಗೆ ಬರ್ತಾ ಇದ್ದಾರೆ. ಸಂತೋಷ್ ಹೆಗಡೆ, ಜಸ್ಟಿಸ್ ಸಂತೋಷ್ ಹೆಗಡೆ ಹೆಸರು ಕೇಳಿದ್ದೀರಿ ನಮ್ಮ? ಏನಾಗಿದ್ರು? ಜಸ್ಟಿಸ್ ಅಂದ್ರೇನೆ ನ್ಯಾಯಮೂರ್ತಿ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ರು ಅವರು. ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರು. ಲೋಕಾಯುಕ್ತ ಅಂತ ಮಾಡಿ ಯಡಿಯೂರಪ್ಪನ, ಜನಾರ್ದನ್ ರೆಡ್ಡಿನೆಲ್ಲ ಜೈಲ್ಗೆ ಹಾಕ್ದಂಥವ್ರು ಅವ್ರಿಗೆ ಈಗ 85 ವರ್ಷ. ಎಷ್ಟಮ್ಮ? 85 ವರ್ಷ. SR ಹಿರೇಮಠರು ಹೇಳಿದ್ನಲ್ವಾ, ಅವ್ರಿಗೆ 81 ವರ್ಷ. ಇವರೆಲ್ಲ ಅವತ್ತು ಬಳ್ಳಾರಿಗೆ ಬರ್ತಾ ಇದ್ದಾರೆ. ಇಷ್ಟೆಲ್ಲ ಸಾವಿರಾರು ಕೋಟಿ ರೂಪಾಯಿ ದುಡ್ಡಿದೆಯಲ್ವಾ, ಇದನ್ನ ಜನರಿಗೆ ಕಲ್ಯಾಣಕ್ಕಾಗಿ ಮಾಡ್ರಿ, ಜನರು ಒಳ್ಳೇದಕ್ಕಾಗಿ ಖರ್ಚು ಮಾಡ್ರಿ, ಒಳ್ಳೆ ಆಸ್ಪತ್ರೆ ಕಟ್ರಿ. ಇವತ್ತು ನಿಮ್ಮ ಅಪ್ಪ ಅಮ್ಮ ಯಾವ್ದು ಜಾಸ್ತಿ ಖರ್ಚು ಮಾಡ್ತಾ ಇರೋದು? ನಿಮ್ಮ ಓದಿಗೆ, ನಿಮ್ಮ ಹೆಲ್ತ್ಗೆ ಅಲ್ವೇನಮ್ಮ? ಹಾ, ಅದಕ್ಕೆ